ವೀಕ್ಷಕರೇ, ನಮ್ಮ ಕನ್ನಡದ ಖ್ಯಾತ ನಾಯಕ ನಟರಾದ ಶ್ರೀ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ತಮ್ಮ ಕ್ಯಾನ್ಸರ್ ಜರ್ನಿನ ತಮ್ಮ ಅಭಿಮಾನಿಗಳ ಜೊತೆ ಶೇರ್ ಮಾಡ್ಕೊಂಡಿದ್ದಾರೆ. ಶಿವಣ್ಣ ಅವ್ರಿಗೆ ಮೂತ್ರಕೋಶದ ಕ್ಯಾನ್ಸರ್ ಅಂದರೆ ಯೂರಿನರಿ ಬ್ಲ್ಯಾಡರ್ ಕ್ಯಾನ್ಸರ್ಗೆ ಅವರು ಮೊದಲು ಕೀಮೊಥೆರಪಿಯನ್ನು ತಗೊಂಡು ಮುಂದೆ ಆಪ್ರೇಷನ್ ಮಾಡಿ ಮೂತ್ರಕೋಶನ ರಿಮೂವ್ ಮಾಡಿಸಿ ಮತ್ತು ವಾಪಸ್ಸು ಇಂಡಿಯಾಗೆ ಬಂದು ಅವರು ತಮ್ಮ ಎಕ್ಸ್ಪೀರಿಯನ್ಸ್ನ ರೀಸೆಂಟಾಗಿ ಶೇರ್ ಮಾಡ್ಕೊಂಡಿದ್ದಾರೆ. ಸೊ ಅವರು ತಮ್ಮ ಪೆಥಾಲಜಿ ರಿಪೋರ್ಟ್ ಅಂದರೆ ಮೂತ್ರಕೋಶನ ರಿಮೂವ್ ಮಾಡಿದ್ಮೇಲೆ ಅದರಲ್ಲಿ ಕ್ಯಾನ್ಸರೇ ಇರಲಿಲ್ಲ ಅಂತ ಹೇಳಿದ್ದಾರೆ. ನಮಗೆಲ್ಲ ತುಂಬ ಖುಷಿ ಆಯಿತು. ಆದರೆ ನಮ್ಮ ಪೇಷಂಟ್ಸು ಕೆಲವ್ರು ಕೇಳಿದ್ರು, ಅಲ್ಲ ಮೇಡಮ್ ಅದರಲ್ಲಿ ಕ್ಯಾನ್ಸರೇ ಇರಲಿಲ್ಲ ಅಂದರೆ ಆಪ್ರೇಷನ್ ಯಾಕೆ ಮಾಡಿದ್ರು, ಆಪ್ರೇಷನ್ ಮಾಡದೆ ಹಾಗೆ ಬಿಡ್ಬೋದಾಗಿತ್ತಲ್ವ ಅಂತ ಕೇಳಿದ್ರು. ಸೊ ಬನ್ನಿ ವೀಕ್ಷಕರೇ, ನಮ್ಮ ಕ್ಯಾನ್ಸರ್ಗೆ ಆನ್ಸರ್ನ ಈ ಸಂಚಿಕೆಯಲ್ಲಿ ನಾವು ಈ ಶಿವಣ್ಣವರ ಕ್ಯಾನ್ಸರು ಮಂಗಮಾಯ ಆಗಿ ಕರಗಿ ನೀರಾಗಿ ಹೋಗಿದ್ದು ಹೇಗೆ, ಮತ್ತು ಅವ್ರಿಗೆ ಆಪ್ರೇಷನ್ ಇಲ್ದಲ್ಲೇ ಟ್ರೀಟ್ಮೆಂಟ್ ಮಾಡ್ಬೋದಾಗಿತ್ತಾ, ಕ್ಯಾನ್ಸರು ಕರಗಿದ್ರೂ ಸಹ ಆಪ್ರೇಷನ್ನು ಮಾಡಲೇಬೇಕಾಗಿತ್ತು ಯಾಕೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ನಾನು ಡಾಕ್ಟರ್ ಅಪರ್ಣಾ ಶ್ರೀವತ್ಸ. ಕ್ಯಾನ್ಸರ್ಗೆ ಆನ್ಸರ್ ಯೂಟ್ಯೂಬ್ ಚಾನಲ್ಗೆ ನೀವು ಕೊಡ್ತಾ ಇರೋ ಪ್ರೋತ್ಸಾಹ ಹೀಗೆ ಇರಲಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾನು ಕ್ಯಾನ್ಸರ್ ಟ್ರೀಟ್ಮೆಂಟ್ ಬಗ್ಗೆ ಬರೆದಿರೋಂಥ ಪುಸ್ತಕ ಕ್ಯಾನ್ಸರ್ಗೆ ಆನ್ಸರ್ ನೀವಿನ್ನೂ ಓದಿಲ್ಲ ಅಂದರೆ ಖಂಡಿತ ಓದಿ. ನಮಸ್ತೆ ವೀಕ್ಷಕರೇ, ನಮ್ಮ ಕನ್ನಡದ ಖ್ಯಾತ ಚಲನಚಿತ್ರ ನಟ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ತಮ್ಮ ಕ್ಯಾನ್ಸರ್ ಜರ್ನಿಯನ್ನು ಎವ್ರಿ ಸ್ಟೆಪ್ಪಲ್ಲೂ ಅವರು ಅಭಿಮಾನಿಗಳ ಜೊತೆ ಶೇರ್ ಮಾಡ್ಕೋತಾ ಇದ್ದಾರೆ. ಇಂಥ ಸೆಲೆಬ್ರಿಟೀಸು ತುಂಬ ಅಪರೂಪ. ಯೂಶ್ವಲಿ ಕ್ಯಾನ್ಸರ್ನ ಮುಚ್ಚಿಡೋದೇ ಜಾಸ್ತಿ. ಅದು ಕಾಯಿಲೆ ಬಂದಿದೆ ಅಂತನಾಗಲಿ ಅಥವಾ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದೀವಿ ಅಂತನಾಗಲಿ ಯಾರೂ ಬೇರೆಯವ್ರ ಹತ್ರ ಹೇಳ್ಕೊಳ್ಳೋಕ್ಕೆ ಇಷ್ಟಪಡಲ್ಲ. ಆದರೆ ಶಿವಣ್ಣ ಅವರು ಟ್ರೀಟ್ಮೆಂಟ್ ತೊಗೊಂಡಿದ್ದು ಎಲ್ಲ ಸ್ಟೆಪ್ಪನ್ನು ಸಹ ಅವರು ಅಭಿಮಾನಿಗಳ ಜೊತೆ ಹಂಚ್ಕೋತಾ ಇದ್ದಾರೆ. ಶಿವಣ್ಣವರ ಈ ಧೈರ್ಯಕ್ಕೆ ಮತ್ತು ಅವರ ಮುಗ್ಧ ಮನಸ್ಸಿಗೆ ನಾವು ಧನ್ಯವಾದಗಳನ್ನ ತಿಳಿಸೋಣ. ಮತ್ತು ದೇವರು ಅವ್ರಿಗೆ ತುಂಬ ಆಯಸ್ಸು ಆರೋಗ್ಯ ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತ ಕೇಳ್ಕೊಳ್ಳೋಣ. ಹಾಗೆ ಅವರ ಚಿಕಿತ್ಸೆಯಲ್ಲಿ ಅವರು ಹಂತ ಹಂತವಾಗಿ ಏನೇನು ಟ್ರೀಟ್ಮೆಂಟ್ ತೊಗೊಂಡ್ರು ಅಂದ್ಬಿಟ್ಟು ಎಲ್ಲ ಪಾಪ ಹೇಳ್ಕೊಳ್ತಾ ಬಂದಿದ್ದಾರೆ. ಸೊ ಶಿವಣ್ಣವ್ರಿಗೆ ಯೂರಿನರಿ ಬ್ಲ್ಯಾಡರ್ ಕ್ಯಾನ್ಸರ್ ಇದೆ ಅಂತ ಪತ್ತೆ ಆದಾಗ ಅವರು ಅನೇಕ ರೌಂಡ್ಸ್ ಆಫ್ ಕೀಮೊಥೆರಪಿನ ತೊಗೊಂಡಿದ್ದೀನಿ ಅಂತ ಹೇಳ್ಕೊಂಡ್ರು. ಅದಾದಮೇಲೆ ಆಪ್ರೇಷನ್ ಮಾಡಿ ಮೂತ್ರಕೋಶ ಅಂದರೆ ಯೂರಿನರಿ ಬ್ಲ್ಯಾಡರ್ನ ರಿಮೂವ್ ಮಾಡಿ ಸರ್ಜರಿ ಮಾಡಿದರು. ಸೊ ಸರ್ಜರಿ ಮಾಡಾದಮೇಲೆ ಆ ಸ್ಪೆಸಿಮನ್ ನಾವು ಮೂತ್ರಕೋಶ ತೆಗೆದಿರ್ತಾರಲ್ಲ ಅದನ್ನ ಪರೀಕ್ಷೆ ಮಾಡಿ ನೋಡ್ತೀವಿ, ಕ್ಯಾನ್ಸರ್ ಇನ್ನೂ ಉಳ್ಕೊಂಡಿದೆಯಾ ಇಲ್ಲ ಎಲ್ಲ ಕರಗಿದೆಯಾ ಅಂತ ನೋಡ್ತೀವಿ. ಸೊ ಇವರ ಪೆಥಾಲಜಿ ರಿಪೋರ್ಟಲ್ಲಿ ಕ್ಯಾನ್ಸರೇ ಇಲ್ಲ, ಕ್ಯಾನ್ಸರ್ ಎಲ್ಲ ಕರಗೋಗಿದೆ ಅಂತ ಬಂತು. ಒಂದು ದೊಡ್ಡ ಆಪ್ರೇಷನ್ ಎಲ್ಲ ಅನ್ಕೊಂಡಿದ್ರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅದೆಲ್ಲ ಏನಿಲ್ಲ, ಸಿಂಪಲ್ ಯೂರಿನರಿ ಬ್ಲ್ಯಾಡರ್ನ ತೆಗೆದಿದ್ದಾರೆ. ಇವಾಗ ಹೊಸ ಬ್ಲ್ಯಾಡರ್ ನನಗಿದೆ ಅಷ್ಟೇ. ಎಲ್ಲರೂ ಕನ್ಫ್ಯೂಸ್ ಮಾಡ್ಕೋಬೇಡಿ, ಇದೇ ನಡೆದಿರೋದು. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ನೀವು ಮಾಡಿದ ಪ್ರಾರ್ಥನೆಯಿಂದ ಇವಾಗ ಶಿವರಾಜ್ ಕುಮಾರ್ ಅವರ ಎಲ್ಲ ರಿಪೋರ್ಟ್ಸು ನೆಗೆಟಿವ್ ಆಗಿ ಬಂತು. ಕೊನೆಯಲ್ಲಿ ನಾವು ಪೆಥಾಲಜಿ ರಿಪೋರ್ಟ್ಗೋಸ್ಕರ ಕಾಯ್ತಾ ಇದ್ವಿ. ಅದರಲ್ಲೂ ನೆಗೆಟಿವ್ ಅಂತ ಬಂದು ಇವಾಗ ಅವರು ಕ್ಯಾನ್ಸರ್ ಫ್ರೀ ಅಂತ ಹೇಳಿಬಿಟ್ಟು ಅಫಿಷಿಯಲಿ ಹೇಳಿದ್ದಾರೆ. ಅದರಿಂದ ನಾನು ನಿಮ್ಮ ಪ್ರಾರ್ಥನೆಗಳಿಂದ, ನಿಮ್ಮಲ್ಲಿ ದೊಡ್ಡವರ ಆಶೀರ್ವಾದದಿಂದ ಇವತ್ತು ಶಿವರಾಜ್ ಕುಮಾರ್ ಅವರು ಇಷ್ಟು ಚೆನ್ನಾಗಿರೋಕ್ಕೆ ಸಾಧ್ಯ ಆಯಿತು. ಸೊ ಅದು ತುಂಬ ಅದೃಷ್ಟ ಇರೋಂಥವ್ರಿಗೆ ಆ ಥರ ರೆಸ್ಪಾನ್ಸ್ ಬರುತ್ತೆ. ಅಂದರೆ ಕೆಲವು ಪೇಷಂಟ್ಸ್ ಕೇಳ್ತಾರೆ, ಈ ಥರ ಕ್ಯಾನ್ಸರೇ ಇಲ್ಲ ನಿಮ್ಮದು ಸರ್ಜರಿ ರಿಪೋರ್ಟಲ್ಲಿ ಅಂತ ಹೇಳಿದ್ರೆ ಅವ್ರು ಕೇಳ್ತಾರೆ, ಹಾಗಾದರೆ ನನಗೆ ಕ್ಯಾನ್ಸರೇ ಇರಲಿಲ್ವಾ, ಕ್ಯಾನ್ಸರ್ ಇದ್ದರೆ ಅದು ಎಲ್ಲೋಯ್ತು ಕ್ಯಾನ್ಸರು ಅಂತ ಕೇಳ್ತಾರೆ. ಸೊ ಕ್ಯಾನ್ಸರ್ ಇದ್ದಿದ್ದು ನಿಜ, ಆದರೆ ಕೀಮೊಥೆರಪಿ ಎಲ್ಲ ಕೊಟ್ಟಾಗ ಅದು ಸಂಪೂರ್ಣ 100% ಕ್ಲಿಯರ್ ಆಗೋವಂಥ ನಿದರ್ಶನಗಳಿವೆ. ಅಂದರೆ ನಾವು ಕ್ಯಾನ್ಸರ್ಗೆ ಮುಂಚೆ ಕೊಡ್ತಾ ಇದ್ದೀವಿ ಟ್ರೀಟ್ಮೆಂಟ್ಗೂ ಇವತ್ತಿನ ದಿನ ಕೊಡೋವಂಥ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೂ ಭಾಳ ವ್ಯತ್ಯಾಸ ಇದೆ. ಸೊ ಈ ಥರ 100% ಟ್ಯೂಮರು ಕರ್ಗೋಗ್ಬಿಟ್ಟಿದೆ ಅಂತ ಬಂದರೆ ನಾವು ಅದಕ್ಕೆ ಪೆಥಾಲಜಿಕಲ್ ಕಂಪ್ಲೀಟ್ ರೆಸ್ಪಾನ್ಸ್ ಅಂತ ಹೇಳ್ತೀವಿ, PCR ಅಂತ. PCR ಅಂದರೆ ಈಗ ನಾವು ಟೆಸ್ಟಲ್ಲಿ 100/100 ತೊಗೋತಾರೆ ಕೆಲವು ಮಕ್ಕಳು. ಸೊ ಬೇರೆ ಮಕ್ಕಳು ಒಂದು 35 ತೊಗೋತಾರೆ, ಇನ್ನು ಕೆಲವರು 50%, ಕೆಲವರು 100/100 ತೊಗೋತಾರಲ್ಲ. ಸೊ ನಮ್ಮ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವ್ರದ್ದು ಇದರಲ್ಲೂ 100/100. ಸೊ ಪಿಕ್ಚರ್ಗಳೆಲ್ಲ ಹೇಗೆ ಹಿಟ್ ಆಗುತ್ತೆ ಅದೇ ಥರ ಕ್ಯಾನ್ಸರ್ ಟ್ರೀಟ್ಮೆಂಟಲ್ಲೂ ಸೂಪರ್ ಹಿಟ್ ಆಗಿದ್ದಾರೆ. I'll be back and I always be ಶಿವಣ್ಣ ಅವಾಗ ಹಿಂಗಿದ್ನ ಇವಾಗಲೂ ಅದಕ್ಕಿಂತ ಡಬಲ್ ಪವರ್ ಇದ್ದೇ ಇರುತ್ತೆ. ಡ್ಯಾನ್ಸಿಂಗ್ಲಿ ಇರ್ಬೋದು, ಫೈಟಿಂಗ್ಲಿ ಇರ್ಬೋದು, ಲುಕ್ಲಿ ಇರ್ಬೋದು, ಎಲ್ಲದ್ರಲ್ಲೂ
ಖಂಡಿತ ನಿಮ್ಮ ಆಶೀರ್ವಾದ ಹೆಂಗಿದೆ ಇರೋವರೆಗೂ ನಾನು ಖಂಡಿತ ಇದ್ದೇ ಇರ್ತೀನಿ. ನಿಮ್ಮ ಒಂದು ಈ ಪ್ರೀತಿ ವಿಶ್ವಾಸ ನಾನು ಯಾವತ್ತೂ ಮರೆಯಲ್ಲ. ಸೊ ಅವರು ತಗೊಂಡಿರೋವಂಥ ಇನಿಷಿಯಲ್ ಕೀಮೋಥೆರಪಿಯಿಂದ ಕ್ಯಾನ್ಸರು ಸಂಪೂರ್ಣ ಗುಣ ಆಗೋಗ್ಬಿಟ್ಟಿದೆ. ಸೊ ಯಾರಿಗೆ ಈ ಥರ PCR ಬರುತ್ತೆ, ಎಂಥ ಪೇಷಂಟ್ಸ್ಗೆ ಈ ಥರ ಪೆಥಾಲಜಿಕಲ್ ಕಂಪ್ಲೀಟ್ ರೆಸ್ಪಾನ್ಸ್ ಬರುತ್ತೆ ಅಂತಂದರೆ ಪೇಷಂಟು ಫಿಟ್ ಇರಬೇಕು, ಅವ್ರಿಗೆ ಫಿಸಿಕಲ್ ಫಿಟ್ನೆಸ್ ಇರಬೇಕು, ಕೀಮೋಥೆರಪಿ ತೊಗೊಳಕ್ಕೆ ಅವ್ರಿಗೆ ಸ್ಟ್ಯಾಮಿನಾ ಇರಬೇಕು, ಮತ್ತು ಅವರು ಕೊಟ್ಟಿರೋಂಥ ಕೀಮೋಥೆರಪಿ ಹೈ ಡೋಸ್ ಕೀಮೋಥೆರಪಿ ಕೊಟ್ಟಿರಬೇಕು, ಮತ್ತು ಅವರ ಬಾಡಿ ಇಮ್ಯೂನ್ ಸಿಸ್ಟಮ್ಮು. ಸೊ ಯೂಶಲಿ ಶಿವಣ್ಣ ಅವರು ತುಂಬ ಆ್ಯಕ್ಟಿವ್, ಅವರು ಡ್ಯಾನ್ಸು ಫೈಟ್ಸು ಎಲ್ಲ ಮಾಡ್ತಾ ಇದ್ದಾರಲ್ಲ, ಮೋಸ್ಟ್ಲಿ ಅವರು ಡೈಲಿ ಫಿಸಿಕಲ್ ಆ್ಯಕ್ಟಿವಿಟಿ ತುಂಬ ಚೆನ್ನಾಗಿ ರೆಗ್ಯುಲರಾಗಿ ಮಾಡ್ತಾಯಿದ್ರು ಅಂತ ಕಾಣುತ್ತೆ. ಸೊ ಅವರ ಇಮ್ಯೂನ್ ಸಿಸ್ಟಮ್, ಅವರ ರೋಗ ನಿರೋಧಕ ಶಕ್ತಿ ಸಹ ಇಂಪಾರ್ಟೆಂಟ್ ಆಗುತ್ತೆ. ಬರೀ ಕೊಟ್ಟಿದ್ದ ಕೀಮೋ ಅಷ್ಟೇ ಅಲ್ಲ, ಅದಕ್ಕೆ ರೆಸ್ಪಾನ್ಸ್ ಬರಬೇಕಂದ್ರೆ ಪೇಷಂಟ್ ಬಾಡಿ ಇಮ್ಯುನಿಟಿನೂ ಅಷ್ಟೇ ಚೆನ್ನಾಗಿರಬೇಕು. ಸೊ ಏನಾಗುತ್ತೆ, ಮತ್ತು ಈ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಾಗ ಅವ್ರು ತೊಗೊಳ್ಳೋ ಅಂಥ ಫುಡ್ಡು ಒಂದು ಬ್ಯಾಲೆನ್ಸ್ ಡಯೆಟ್ ತೊಗೊಂಡ್ರೆ ಅವರು ಎಷ್ಟು ಪಾಸಿಟಿವಿಟಿ, ಅವರ ಮನಸ್ಸಲ್ಲಿ ಎಷ್ಟು ಪಾಸಿಟಿವಿಟಿ ಇತ್ತು, ಫ್ಯಾಮಿಲಿ ಸಪೋರ್ಟ್ ಹೇಗಿತ್ತು, ಯಾವ ಥರ ಅವ್ರು ನೋಡಿಕೊಂಡ್ರು, ಇದೆಲ್ಲದರ ಆಧಾರದ ಮೇಲೆ ಯೂಶಲಿ ಟ್ರೀಟ್ಮೆಂಟ್ಗೆ ರೆಸ್ಪಾನ್ಸ್ ಬರುತ್ತೆ. ಸೊ ಯಂಗ್ ಪೇಷಂಟು, ಫಿಟ್ ಪೇಷಂಟು, ಹೈ ಡೋಸ್ ಕೀಮೋಥೆರಪಿ ತಡ್ಕೊಳ್ಳೋ ಅಂಥ ಸ್ಟ್ಯಾಮಿನಾ ಇರೋವಂಥವ್ರು, ಮತ್ತು ಗುಡ್ ಇಮ್ಯೂನ್ ಸಿಸ್ಟಮು, ಮತ್ತು ನ್ಯೂಟ್ರಿಷಸ್ ಡಯೆಟು, ಸೊ ಇದೆಲ್ಲದು ಚೆನ್ನಾಗಿದ್ದಾಗ ಈ ಪೇಷಂಟ್ಸ್ಗೆ ಕ್ಯಾನ್ಸರ್ ಇದ್ದಿದ್ದು ಸಂಪೂರ್ಣ 100% ಕರ್ಗೋಗುವಂಥದ್ದು ಸಹ ನೋಡ್ತೀವಿ. ನಾನು ಇನ್ನೊಂದು ವಿಷಯ ನಿಮ್ಗೆ ಹೇಳಬೇಕಾಗಿತ್ತು, ಈ PCR ಅಂತ ಕಂಪ್ಲೀಟ್ ರೆಸ್ಪಾನ್ಸ್ ಬರುತ್ತಲ್ಲ, ಯಾರಿಗೆ ಕ್ಯಾನ್ಸರು ಸಂಪೂರ್ಣ 100% ಕ್ಲಿಯರ್ ಆಗೋಗ್ಬಿಟ್ಟಿರುತ್ತೆ, ಮತ್ತು ಸರ್ಜಿಕಲ್ ಬಯಾಪ್ಸಿಯಲ್ಲಿ ಕ್ಯಾನ್ಸರ್ ಏನೂ ಉಳಿದಿರಲ್ಲ ಅಂಥವರು ಕ್ಯೂರ್ ಆಗೋಂಥ ಚಾನ್ಸಸ್ಸು ಹೈ ಚಾನ್ಸಸ್ ಇರುತ್ತೆ, ಮತ್ತು ಕ್ಯಾನ್ಸರು ಮರುಕಳಿಸೋಂಥ ಸಾಧ್ಯತೆಗಳು ಸಹ ಕಡಿಮೆ ಆಗುತ್ತೆ. ಸೊ ಒಳ್ಳೆಯದಾಯಿತು, ಎಲ್ಲ ಚೆನ್ನಾಗಿ ಕರಗಿದೆ. ಸೊ ಇದಕ್ಕೆ ಆಪ್ರೇಷನ್ ಮಾಡಲೇಬೇಕಾಗಿತ್ತಾ, ಯೂರಿನರಿ ಬ್ಲ್ಯಾಡರ್ ತೆಗಿಲೇಬೇಕಾಗಿತ್ತಾ, ಹಾಗೆ ಬಿಟ್ಟಿದ್ರೆ ಏನಾಗೋದು ಅಂತ ನೋಡೋಣ. ಸೊ ನಮಗೆ ಡೈಲಿ ಪ್ರಾಕ್ಟೀಸಲ್ಲೂ ಇದೇ ಪ್ರಾಬ್ಲಮ್ ಆಗುತ್ತೆ. ಕ್ಯಾನ್ಸರು ಕರಗಿದಾಗ ಎಲ್ಲ ಪೇಷಂಟ್ಗೂ ಖುಷಿ ಆಗುತ್ತೆ, ಓ ವೆರಿ ಗುಡ್, ಟ್ರೀಟ್ಮೆಂಟ್ ಕೊಟ್ಟಿದ್ದೆಲ್ಲ ಯಶಸ್ವಿ ಆಗ್ತಾಯಿದೆ ಅಂತ. ಆದರೆ ಈಗ ಆಪ್ರೇಷನ್ ಯಾಕೆ ಮಾಡಿಸ್ಕೋಬೇಕು, ಹಾಗೆ ಬಿಟ್ಟರಾಗಲ್ವಾ ಅಂತ ಕೇಳ್ತಾರೆ. ಸೊ ಕ್ಯಾನ್ಸರ್ಗೆ ಒಂದು ಟ್ರೀಟ್ಮೆಂಟ್ ಸಾಕಾಗಲ್ಲ, ಬರೀ ಕೀಮೋಥೆರಪಿ ಸಾಕಾಗಲ್ಲ, ಅದಕ್ಕೆ ಸರ್ಜರಿ ಸಹ ಬೇಕಾಗತ್ತೆ. ಸೊ ಸರ್ಜರಿ ಮಾಡ್ದಲೇ ನಾವು ಹಾಗೆ ಬಿಟ್ಟರೇನಾಗತ್ತೆ, ಅದು ಕರ್ಗೋಗಿದ್ದಂಥ ಮೈಕ್ರೋಸ್ಕೋಪಿಕ್ ಆಗಿ ಕೆಲವು ಕಣಗಳು ಅಡ್ಕೊಂಡಿರುತ್ತೆ, ಅದು ಮುಂದೆ ಈಗ ಕರಗಿರ್ಬೋದು, ಅದು ಕೀಮೋಥೆರಪಿ ಎಫೆಕ್ಟು ಮುಗಿದು ಹೋದ್ಮೇಲೆ ಕೆಲವು ತಿಂಗಳುಗಳಾದಮೇಲೆ ಮತ್ತೆ ಅದು ರಿಲ್ಯಾಪ್ಸ್ ಅಂತ ಮರುಕಳಿಸಿ ಬರೋವಂಥ ಚಾನ್ಸಸ್ ಇರುತ್ತೆ. ಸೊ ಇದಕ್ಕೆ ಕ್ಯಾನ್ಸರು ಕಮ್ಮಿ ಆಗಿದ್ರೂ ಸಹ ಅದಕ್ಕೆ ಆಪ್ರೇಷನ್ನು ಮಾಡಲೇಬೇಕಾಗತ್ತೆ. ಸೊ ಅದಕ್ಕೆ ಆಪ್ರೇಷನ್ ಮಾಡಿದಾಗ ನಿಮಗೆ ಗೊತ್ತೇ ಇದೆ, ಕ್ಯಾನ್ಸರ್ ಸರ್ಜರಿಗೂ ನಾನ್ ಕ್ಯಾನ್ಸರ್ ಸರ್ಜರಿಗೂ ಬಹಳಷ್ಟು ವ್ಯತ್ಯಾಸ ಇದೆ. ಕ್ಯಾನ್ಸರ್ ಸರ್ಜರಿಲಿ ನಮಗೆ ಬರೀ ಆ ಟ್ಯೂಮರು ಮತ್ತು ಅದ್ರ ಸುತ್ತಮುತ್ತ ಮಾರ್ಜಿನ್ ಅಷ್ಟೇ ತೆಗೆದ್ರೆ ಸಾಕಾಗಲ್ಲ, ಅದಕ್ಕೆ ಲಿಂಫ್ ನೋಡ್ಸ್ನೂ ಸಹ ತೆಗಿಬೇಕಾಗತ್ತೆ. ಸೊ ಒಂದು ಸಂಪೂರ್ಣ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಂಡ್ರೆ ಮಾತ್ರ ನಮಗೆ ಫೈನಲ್ ರಿಸಲ್ಟು ಕ್ಯೂರ್ ಆಗೋದು ಸಾಧ್ಯ ಆಗುತ್ತೆ. ಸೊ ಕೆಲವು ಪೇಷಂಟ್ಸು ಗೆಡ್ಡೆ ಕರ್ಗೋಗ್ಬಿಡ್ತಲ್ಲ, ಇನ್ಯಾಕೆ ಆಪ್ರೇಷನ್ ಮಾಡಿಸೋದು ಅಂತ ನಮ್ಮ ಹತ್ರ ವಾಪಸ್ ಬರೋದೇ ಇಲ್ಲ. ಸರ್ಜರಿ ಸುಮ್ಮನೆ ನಮಗೆ ಸರ್ಜರಿ ಮಾಡಿಸ್ತಾರೆ ಅಂತ ಹೊಟ್ಟೋಗ್ಬಿಡ್ತಾರೆ. ಆಮೇಲೆ 6 ತಿಂಗಳು 1 ವರ್ಷ ಆದಮೇಲೆ ಮತ್ತೆ ಅದು ಕ್ಯಾನ್ಸರು ಚಿಗುರ್ಕೊಂಡು ಬರೋ ಅಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಈ ಸ್ಟೆಪ್ ಬೈ ಸ್ಟೆಪ್ಪು ಹೇಗೆ ಶಿವಣ್ಣವರು ಕೀಮೋ ತೊಗೊಂಡ್ರು, ಅದಾದಮೇಲೆ ಸರ್ಜರಿ ತೊಗೊಂಡ್ರು, ಆಮೇಲೆ ಫಾಲೋ ಅಪ್ಗೆ ಅವರು ಹೋಗ್ತಾ ಇರಬೇಕಾಗತ್ತೆ. ಸೊ ಇದೇ ಥರ ಈ ಎಂಟೈರ್ ಕ್ಯಾನ್ಸರ್ ಟ್ರೀಟ್ಮೆಂಟ್ನ ಕಂಪ್ಲೀಟ್ ಮಾಡಿದವರು ಅಷ್ಟೇ ಕ್ಯೂರ್ ಆಗ್ತಾರೆ. ಇಷ್ಟೆಲ್ಲ ವಿಷಯಗಳು ನಮಗೆ ಶೇರ್ ಮಾಡ್ಕೊಂಡಂಥ ಶಿವಣ್ಣವ್ರಿಗೆ ತುಂಬ ಧನ್ಯವಾದಗಳು. ಅವ್ರಿಗೆ ದೇವರು ಇದೇ ಥರ ಅವ್ರನ್ನ ಖುಷಿಯಾಗಿಟ್ಟಿರಲಿ, ಮತ್ತು ಅವರ ಕ್ಯಾನ್ಸರ್ ರಿಕವರಿ ತುಂಬ ಚೆನ್ನಾಗಾಗಲಿ ಅಂತ ನಾವು ಹಾರೈಸ್ತೀವಿ. ಮತ್ತು ಅವರು ತಮ್ಮ ಕಷ್ಟದಲ್ಲೂ ಬೇರೆಯವ್ರಿಗೂ ಒಂದು ಒಳ್ಳೆಯದಾಗಲಿ, ಅವ್ರಿಗೂ ಒಂದು ಧೈರ್ಯ ಬರಲಿ ಅಂದ್ಬಿಟ್ಟು ತಮ್ಮ ವಿಷಯಗಳನ್ನ ಶೇರ್ ಮಾಡ್ಕೊಂಡಿದ್ದಾರೆ. ಸೊ ವೀಕ್ಷಕರೇ, ನೀವು ಕ್ಯಾನ್ಸರ್ ಕೀಮೋಥೆರಪಿ ಅಂತನಾಗಲಿ ಸರ್ಜರಿ ಮಾಡಿಸ್ಕೋಬೇಕು ಅಂತನಾಗಲಿ ಹೆದರಬೇಡಿ. ಆ ಟ್ರೀಟ್ಮೆಂಟ್ ಏನಿದೆ ಕರೆಕ್ಟಾಗಿ ಫಾಲೋ ಮಾಡಿ, ಮತ್ತು ಎಂಟೈರ್ ಟ್ರೀಟ್ಮೆಂಟ್ ಏನೇನು ಹೇಳಿದ್ದಾರೆ, ಸರ್ಜರಿ, ಕೀಮೋಥೆರಪಿ, ರೇಡಿಯೋಥೆರಪಿ ಏನು ಹೇಳಿದ್ದಾರೆ ಅದು ಎಂಟೈರ್ ಟ್ರೀಟ್ಮೆಂಟ್ನ ಕಂಪ್ಲೀಟಾಗಿ ಮುಗಿಸಿ ಅರ್ಧಕ್ಕೆ ಕ್ಯಾನ್ಸರ್ ಟ್ರೀಟ್ಮೆಂಟ್ನ ಬಿಡಬೇಡಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಮ್ಮ ಕ್ಯಾನ್ಸರ್ಗೆ ಆನ್ಸರ್ ಯೂಟ್ಯೂಬ್ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ನಾನು ಕ್ಯಾನ್ಸರ್ ಟ್ರೀಟ್ಮೆಂಟ್ ಬಗ್ಗೆ ಬರೆದಿರೋಂಥ ಕನ್ನಡದ ಪುಸ್ತಕ ಕ್ಯಾನ್ಸರ್ಗೆ ಆನ್ಸರ್ನ ನೀವಿನ್ನೂ ಓದಿಲ್ಲ ಅಂದರೆ ಖಂಡಿತ ಓದಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು.